ಒಂದು ಬಿಸಿ ಬೇಸಿಗೆಯ ದಿನ. ಸೂರ್ಯನ ಕಿರಣಗಳು ಆಕಾಶದಿಂದ ಕಿಡಿಯಂತೆ ಬೀಳುತ್ತಿವೆ. ಕಾಡಿನ ಮಧ್ಯದಲ್ಲಿದ್ದ ಒಂದು ಕಪ್ಪು ಕಾಗೆ ಬಹಳ ದಾಹದಿಂದ ಬಳಲುತ್ತಿತ್ತು. ಅದು ಎಲ್ಲೆಡೆ ಹಾರಿತು. ಕೆರೆಗಳು ಒಣಗಿ ಹೋಗಿದ್ದವು, ಹೊಳೆಗಳು ಬತ್ತಿ ಹೋಗಿದ್ದವು. ಅಯ್ಯೋ, ಸ್ವಲ್ಪ ನೀರು ಸಿಕ್ಕರೆ ಸಾಕು ಅಂತ ಕಾಗೆ ದೀನವಾಗಿ ಕೂಗಿತು. ಹೀಗೆ ಹಾರುತ್ತಾ ಹೋಗುತ್ತಿದ್ದಾಗ ಒಂದು ಮನೆಯ ಮುಂದೆ ಮಣ್ಣಿನ ಕುಂಭ ಅಂದರೆ ಮಡಕೆ ಕಂಡಿತು. ಕಾಗೆ ಖುಷಿಯಿಂದ ಹತ್ತಿರ ಬಂತು. ಅದು ಒಳಗೆ ನೋಡಿತು. ಕುಂಭದಲ್ಲಿ ಸ್ವಲ್ಪ ಮಾತ್ರ ನೀರು ಇತ್ತು. ಅದರ ಚಿಚ್ಚು ತಲುಪಿಲಲ್ಲ. ಕಾಗೆ ಯೋಚಿಸಿತು, ಹೇಗೆ ಕುಡಿಯಲಿ? ಒಮ್ಮೆ ಅದು ಯೋಚಿಸಿತು, ನಾನು ಚಿಕ್ಕ ಕಾಗೆ ಇರಬಹುದು, ಆದರೆ ಬುದ್ಧಿಯಂತೂ ಇದೆ. ಅದು ಅಲ್ಲಿ ಬಿದ್ದಿದ್ದ ಕಲ್ಲುಗಳನ್ನು ನೋಡಿತು. ಒಂದೊಂದು ಕಲ್ಲು ತೆಗೆದುಕೊಂಡು ಕುಂಭದೊಳಗೆ ಹಾಕಲು ಶುರು ಮಾಡಿತು. ಟಕ್ 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 ಕಲ್ಲುಗಳು ಬಿದ್ದು ನೀರು ನಿಧಾನವಾಗಿ ಮೇಲಕ್ಕೆ ಏರತೊಡಗಿತು. ಕೊನೆಗೆ ನೀರು ಅಂಚಿನವರೆಗೆ ಬಂದಿತು. ಕಾಗೆ ಸಂತೋಷದಿಂದ ನೀರು ಕುಡಿದು ತಂಪಾದಿತು. ನಂತರ ಅದು ಆಕಾಶಕ್ಕೆ ಹಾರುತ್ತಾ ನಗಿತು. ಬಲಕ್ಕಿಂತ ಬುದ್ಧಿ ಶ್ರೇಷ್ಠ.